ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಬೃಂದಾ ಮತ್ತು ಭಾರ್ಗವಿಯ ನಡುವೆ ನಿಜಕ್ಕೂ ಕೂಡ ಫೈಟ್ ಶುರು ಆಗಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಜೆಪಿಗೆ ಆಘಾತ ಕೊಟ್ಟಿದ್ಯಾರು, ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದಾ ಸಾಕ್ಷಿ ಹಾಗೆ ಜಗ್ಗು ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ತನಗೆ ಒಂದಷ್ಟು ಕೊಟ್ಟರೆ ನಾವು ನಮ್ಮ ಲೈಫನ್ನ ನೋಡ್ಕೋತೀವಿ ಅಂತ ಕೇಳ್ತಿದ್ದಾರೆ. ಬಟ್ ಇಲ್ಲಿ ಸಾಕ್ಷಿ ಮತ್ತು ಜಗನ್ ಇಬ್ರು ಕೂಡ ಬೃಂದಾಗೆ ಅವಮಾನ ಮಾಡ್ತಾರೆ. ಇದರಿಂದಾಗಿ ಬೃಂದಾ ಸಿಡಿದೇಳ್ತಾರೆ. ಇನ್ನೂ ಸ್ವಲ್ಪ ಕೊಡಿ ಅಂತ ನಿಮ್ಮ ಹತ್ರ ಬಂದರೆ ಎಷ್ಟೆಲ್ಲ ಮಾತಾಡಿ ಅವಮಾನ ಮಾಡ್ತೀರಾ ಅಂತ ಹೇಳಿ ಕೇಳ್ತಿದ್ದಾರೆ. ಈ ಕಡೆ ಬೃಂದಾ ಜೊತೆಗೆ ಆತ ಕಡೆ ಸಾಕ್ಷಿ ಆಗಿದ್ರೆ ಏನು ಹೇಳಬೇಕು, ಇವತ್ತು ನಮಗೆ ಎಲ್ಲ ಸಿಕ್ಕಿದೆ ಅಂದರೆ ಅದು ನಿನ್ನಿಂದ ಅಂತ ಅನ್ಕೊಂಡಿದ್ಯಾ, ನೀನು ಬುದ್ಧಿವಂತೆ ಆಗಿದ್ರೆ ಇವತ್ತು ಇದು ನಮ್ಮ ಕೈಗೆ ಸೇರ್ತಾ ಇರಲಿಲ್ಲ ಅಂತ ಕೂಡ ಸಾಕ್ಷಿ ಹೇಳ್ತಾರೆ. ಇತ್ತ ಕಡೆ ಬೃಂದಾ, ನಾನು ನಿಮ್ಮ ಪರವಾಗಿ ನಿಂತಿದ್ದು ನಾನು ಕೇಳ್ತಾ ಇದ್ದೀನಿ, ಕೊಡ್ಬೇಕಲ್ವಾ ನೀವು, ಅದನ್ನು ಬಿಟ್ಟು ಈ ರೀತಿ ಅವಮಾನ ಮಾಡಿದ್ರೆ ಇದೆಲ್ಲ ನಮ್ಮ ಮಾವನ ಆಸ್ತಿ, ನಮ್ಮ ಮಾವ ಖಂಡಿತ ನಿಮ್ಮ ಹತ್ರ ಬಿಡ್ತಾರೆ ಅಂತ ಅನ್ಕೊಂಡಿದ್ರ ಅಂತ ಗಂಗಾ ಜೊತೆನೆ ಹೋರಾಡಿ ಭಾರ್ಗವಿ ನಮ್ಮ ಮಾವನ ಕರ್ಕೊಂಡು ಬಂದಿದ್ದಾಳೆ. ಅಂಥದ್ರಲ್ಲಿ ಇನ್ನೇನೇ ಇದ್ರು ನೀವೇ ಟಾರ್ಗೆಟ್. ಅವಳಿಗೆ ಖಂಡಿತ ಕಳ್ಕೊಂಡಿದ್ದನ್ನ ವಾಪಸ್ ಕೊಡಿಸ್ತೆ ಅವಳು ಬಿಡುವುದಿಲ್ಲ, ಇದೆಲ್ಲವೂ ಕೂಡ ಮತ್ತೆ ನಮ್ಮ ಮಾವನ ಕೈಗೆ ಸೇರುತ್ತೆ ಅಂತ ಹೇಳಿ ಬೃಂದಾ ಹೇಳ್ತಿದ್ದಾಗೆ, ಹೌದಾ ನಾವು ಕೂಡ ಅದನ್ನೇ ಕಾಯ್ತಾ ಇದ್ದೀವಿ, ಕಾನೂನಿನ ಪ್ರಕಾರ ಹೋರಾಟ ಮಾಡೋದಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಜಗನ್ ಮತ್ತೆ ಸಾಕ್ಷಿ ಹೇಳ್ತಾರೆ. ಭಾರ್ಗವಿ ಏನ್ ಮಾಡ್ಕೋತಾಳೆ, ಏನೂ ಮಾಡ್ಕೊಳಕ್ ಆಗೋದಿಲ್ಲ, ಇದು ಯಾವತ್ತಿದ್ರು ನಮ್ದೇ ಆಗಿರುತ್ತೆ ಅಂತ ಕೂಡ ತಿಳಿಸ್ತಾರೆ. ಆದ್ರೆ ಇಲ್ಲಿ ಬೃಂದಾ ಮಾತ್ರ ಖಂಡಿತವಾಗ್ಲೂ ನೀವು ಈ ಕೇಸಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲವನ್ನ ಕೂಡ ಹೇಗೆ ಪಡ್ಕೋಬೇಕು ಅನ್ನೋದು ಭಾರ್ಗವಿಗೆ ಗೊತ್ತದ, ಖಂಡಿತ ಅವಳು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಚಾಲೆಂಜ್ ಹಾಕ್ತಾರೆ. ಫೈನಲಿ ಜಗನ್ ಮತ್ತೆ ಸಾಕ್ಷಿ ಕೂಡ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇದ್ದ ಕಡೆ ಭಾರ್ಗವಿ ಅರ್ಜುನ್ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳಿ ದೋಸೆಯನ್ನ ಹಾರ್ಟ್ ಶೇಪ್ ಅಲ್ಲಿ ತಗೊಂಡ್ ಬಂದ್ರೆ ಅದನ್ನ ನಿರ್ಮಲಾ ಪಾಟೀಲ್ ಅವರು ತಗೊಂಡು ಏನಿದು ಹುಚ್ಚಾಟ ಅಂತ ಕೂಡ ಬೈತಾರೆ. ಫೈನಲಿ ಇಲ್ಲಿ ಅರ್ಜುನ್ ಮತ್ತೆ ಶ್ರೀಮಂತಪ್ಪ ಹಾಗೆ ಭಾರ್ಗವಿ ಮೂವರು ಕೂಡ ಖುಷಿಯಿಂದ ಮಾತಾಡ್ತಾ ಸಮಯವನ್ನ ಕಳೀತಾರೆ. ತದನಂತರ ಇಲ್ಲಿ ಅರ್ಜುನ್ ಮನಸ್ಸನ್ನ ಗೆಲ್ಲಬೇಕು ಅನ್ಕೊಂಡಿರೋ ಭಾರ್ಗವಿ ಅರ್ಜುನ್ಗೆ ಕ್ಲೋಸ್ ಆಗೋದ್ರ ಮುಖಾಂತರ ಟಗರು ಪುಟ್ಟಿಯಾಗಿ ನಡ್ಕೋತಿದ್ದಾರೆ. ಈ ಟಗರು ಪುಟ್ಟಿಯ ಅವಾಂತರವನ್ನ ನಿಜಕ್ಕೂ ಕೂಡ ಇಲ್ಲಿ ಅರ್ಜುನ್ಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ, ಸಾಕಪ್ಪ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಈ ಕಡೆ ಭಾರ್ಗವಿ ಕೂಡ ಅರ್ಜುನನ್ನ ಬಿಡದೆ ಆಡಿಸ್ತಿದ್ದಾರೆ. ಇದರ ನಡುವೆ ಇಲ್ಲಿ ಅರ್ಜುನ್ ಉದ್ದೇಶ ಇರುವುದು, ಭಾರ್ಗವಿ ಯಾವಾಗ್ಲೂ ಕೂಡ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ, ತನ್ನ ಬಗ್ಗೆ ಕೂಡ ಯೋಚನೆ ಮಾಡಬೇಕು, ತನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಕೆಗೆ ಸಮಯನೇ ಇರುವುದಿಲ್ಲ. ಈ ರೀತಿಯಾಗಿ ನಾನು ಚಾಲೆಂಜ್ ಮಾಡಿದ್ರೆ ಆಗ್ಲಾದ್ರೂ ನನ್ನನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಸಲುವಾಗಿ ನಮ್ಮ ಬಗ್ಗೆ ಅವಳ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋ ಕಾರಣಕ್ಕೇನೆ ನಾನು ಈ ರೀತಿಯಾಗಿ ಮಾಡಿದ್ದು ಅಂತ ಕೂಡ ಶ್ರೀಮಂತಪ್ಪ ಹತ್ರ ಅರ್ಜುನ್ ಹೇಳಿದಾಗ, ಶ್ರೀಮಂತಪ್ಪಂಗೆ ನಿಜಕ್ಕೂ ಕೂಡ ಅರ್ಜುನ್ ಮತ್ತೆ ಭಾರ್ಗವಿಯ ನೋಡಿ ಖುಷಿ ಆಗತ್ತೆ. ಅರ್ಜುನ್ ಮತ್ತೆ ಭಾರ್ಗವಿ ಎಂತ ಒಳ್ಳೆ ಜೋಡಿ, ನಿಜಕ್ಕೂ ಅವರಿಬ್ರು ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗತ್ತೆ ಅಂತ ಹೇಳಿ ತದನಂತರ ಇತ ಕಡೆ ಅರ್ಜುನ ತನ್ನ ಹೆಂಡತಿಗೆ ತಾಳಿ ಕೊಡಿಸ್ಬೇಕು, ಮಾಂಗಲ್ಯ ಸರವನ್ನ ಮತ್ತೆ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ತನ್ನ ದುಡಿದ ದುಡ್ಡನ್ನ ಕೂಡಿ ಹಾಕ್ತಾ ಇದ್ದಾರೆ. ಯಾಕೆ ಏನು ಅಂತ ಕೇಳಿದಾಗ, ನಮ್ಮ ಭಾರ್ಗವಿ ಈ ಮನೆಯನ್ನ ಮಾಡಬೇಕಾದ್ರೆ ಅವರ ತಾಳಿಯನ್ನ ಅಡವಿಟ್ಟಿದ್ರು, ಅದನ್ನ ಮತ್ತೆ ವಾಪಸ್ ಬಿಡಿಸ್ಕೊಂಡು ತಂದು ಅವ್ರಿಗೆ ಕೊಡಬೇಕು ಅಂತಾನೆ ಈ ರೀತಿ ದುಡ್ಡನ್ನ ಕೊಡಾಕ್ತಿರುವುದು ಅಂದಾಗ, ಯಾಕಿದೆಲ್ಲ ಅವಶ್ಯಕತೆ ಇದೆ, ಹೇಗೂ JP ಮಾವನ ಅಕೌಂಟ್ ಫ್ರೀಸ್ ಆಗಿದ್ದು ನಾಳೆ ರಿಕವರ್ ಆಗತ್ತಲ್ವಾ, ಆಗ ದುಡ್ಡೆಲ್ಲ ಬರತ್ತಲ್ಲ, ಅದರದಲ್ಲೇ ಕೊಡಿಸಬಹುದಲ್ವಾ, ಈಗ ಯಾಕೆ ಈ ರೀತಿ ಕಷ್ಟಪಟ್ಟು ದುಡ್ಡನ್ನ ಕೂಡ ಹಾಕೋದು ಅಂತ ಶ್ರೀಮಂತಪ್ಪ ಕೇಳ್ತಾರ. ಆ ರೀತಿಯಾಗಿ ಮಾಡಿದ್ರೆ ಅದ್ರಲ್ಲಿ ಏನಿರತ್ತ, ನಮ್ಮ ಭಾರ್ಗವಿ ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಮಪ್ಪನನ್ನ ಬಿಡಿಸ್ಕೊಂಡು ಬಂದಿದ್ದಾರೆ, ಅವ್ರಿಗೋಸ್ಕರ ಗಂಡನಾಗಿ ಇಷ್ಟು ಮಾಡದೆ ಇರೋಕ್ಕಾಗತ್ತ, ನನ್ನ ದುಡ್ಡಲ್ಲಿ ಅವ್ರಿಗೆ ತಂದ್ಕೊಡ್ಬೇಕು ಅನ್ನೋ ಆಸೆ ಇದೆ, ಅದೇ ಕಾರಣಕ್ಕೆ ಕೂಡ ಹಾಕ್ತಿರೋದು ಅಂದಾಗ ನಿಜಕ್ಕೂ ಶ್ರೀಮಂತಪ್ಪನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ತದನಂತರ ಇದ ಕಡೆ JP ಪಾಟೀಲ್ ಕುತ್ಕೊಂಡು ಪೇಪರ್ ಓದ್ತಿರ್ತಾರೆ. ಒಂದು ಸಮಯಕ್ಕೆ ಬೃಂದಾ ಬರ್ತಾಳೆ. ಬೃಂದಾ ಬಂದು ಕಾಫಿ ಕೊಡ್ತಾಳೆ. ಕಾಫಿ ಕುಡಿಯೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಇರುವೆ ಬಿದ್ದು ಹೋಗಿರತ್ತೆ. ಆಗ ನೋಡ್ತಾರೆ ಇರುವೆ ಬಿದ್ದಿರತ್ತೆ, ಬೇಡಮ್ಮ ಇದರಲ್ಲಿ ಇರುವೆ ಬಿದ್ದಿದೆ ಅಂತ ಹೇಳಿ ಹಾಗೆ ಸುಮ್ಮನೆ ಆಗ್ತಾರೆ. ಈ ಕಡೆ ಬೃಂದಾ ಮತ್ತೊಂದು ಕಾಫಿ ಮಾಡ್ತೀನಿ ಅಂದಾಗ್ಲೂ ಕೂಡ ಬೇಡ ಅಂತ ಸುಮ್ಮನಾಗ್ತಾರೆ. ಇದನ್ನ ನೋಡಿದ್ರೆ ನಿಜಕ್ಕೂ ಬೃಂದಾಗೆ ಶಾಕ್ ಆಗುತ್ತೆ. ಯಾಕಂದ್ರೆ JP ಪಾಟೀಲ್ಗೆ ಇದ್ಯಾವುದೂ ಕೂಡ ಇಡ್ಸೋದಲ್ಲ, ತುಂಬಾನೇ ಸ್ಟ್ರಿಕ್ಟ್ ಮನುಷ್ಯ. ಅಂಥದ್ರಲ್ಲಿ ಇವತ್ತು ಇಷ್ಟೆಲ್ಲ ಕಾಫಿಗೆ ಈ ರೀತಿ ಇರುವೆ ಬಿದ್ರು ಕೂಡ ಅದನ್ನ ಇಷ್ಟು ಕೂಲಾಗಿ ತಗೋತಿದ್ದಾರಲ್ಲ, ಏನಾಗಿದೆ ಈ ಮನುಷ್ಯನ್ಗೆ ಅಂತ ಹೇಳಿ ಬೃಂದಾಗೆ ಅನ್ಸೋಕೆ ಶುರುವಾಗುತ್ತೆ. ನಂತರ ಮಾವ ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳಬೇಕಾಗಿತ್ತು ಅಂತ ಹೇಳಿದಾಗ, ಏನಮ್ಮ ಏನು ವಿಷಯ ಅಂತ ಹೇಳ್ತಾರ. ನಮಗೆ ಈ ಮನೇಲಿದ್ದು ಸಾಕಾಗಿದೆ, ಮೊದಲು ಆ ಮನೇನ ಆದಷ್ಟು ಬೇಗ ತೆಗೆದುಕೊಂಡು ಬಿಡೋಣ ಮಾವ, ಮತ್ತೆ ಆ ಮನೆಗೆ ಹೋಗೋಣ, ಹೇಗೂ ನೀವು ನಿರಪರಾಧಿ ಅಂತ ಹೇಳಿ ಸಾಬೀತಾಗಿದೆ, ಎಲ್ಲಾ ಕಡೆ ಬರೀ ನಿಮ್ದೇ ಮಾತು, ಎಲ್ಲರೂ ಕೂಡ ನಿಮ್ಮನ್ನ ಹಾಡಿ ಹೊಗಳುತ್ತಿದ್ದಾರೆ, ಅದಕ್ಕೋಸ್ಕರನೇ ನೀವೇ ಈ ಕೇಸನ್ನ ಮತ್ತೆ ನೀವು ಕೋರ್ಟನ್ನ ಹಾಕೊಂಡು ಕೋರ್ಟ್ಗೆ ಹೋಗ್ಬೇಕು, ಈ ಕೇಸಿಂದಾನೇ ಶುರುವಾಗ್ಲಿ ಬಿಡಿ, ನಮ್ಮ ಮನೆ ಕೇಸನ್ನೇ ನೀವು ತಗೊಳ್ಳಿ, ಮೊದಲು ಆ ಜಗನ್ ಮಾವನಿಂದ ಆ ಒಂದು ಮನೆಯನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳ್ತಾರ. ಏನ್ ಮಾತಾಡ್ತಿದ್ಯಮ್ಮ, ಅವನೇನು ಬೇರೆ ಯಾರು ಅಲ್ಲ, ನನ್ನ ಹತ್ರ ಮೋಸ ಮಾಡಿ ಅವನು ಕಿತ್ಕೊಂಡಿರ್ಬೋದು, ಆದ್ರೆ ಅವನು ನನ್ನ ತಮ್ಮ, ನಾನು ಚಿಕ್ಕದ್ರಿಂದ ನನ್ನ ಕೈಯಲ್ಲೇ ಆಡಿಸಿ ಬೆಳೆಸಿದಂತ ಹುಡುಗ,
ಇವತ್ತು ಆ ಮನೆ ಮೇಲೆ ಆಸೆ ಇಟ್ಟು ಅವ್ನು ತಗೊಂಡಿದ್ದಾನೆ ಅಂದ್ರೆ ಅವನೇ ಇಟ್ಕೊಳ್ಳಿ ಬಿಡು, ನನಗೆ ಆ ಮನೆ ಬೇಕಾಗಿಲ್ಲ ಅಂತ ಹೇಳ್ತಾರ. ಏನ್ ಮಾತಾಡ್ತಿದ್ರ ಮಾವ ನೀವು? ಹಾಗಿದ್ರೆ ಈ ಕೊಂಪೆಯಲ್ಲಿ ನಾವ್ ಇರ್ಬೇಕಾ? ಖಂಡಿತ ನನ್ನಿಂದ ಅಂತೂ ಸಾಧ್ಯ ಆಗೋದಿಲ್ಲ ಅಂದಾಗ ಯಾಕಮ್ಮ ಆ ರೀತಿ ಮಾತಾಡ್ತಿದ್ಯಾ? ಈ ಮನೇಲಿ ನೆಮ್ಮದಿಯಾಗಿ ಇದೀವಿ ತಾನೆ, ಅದ್ರಲ್ಲಿ ಏನಿದೆ ಅಂತ ಹೇಳಿ JP ಕೇಳ್ತಾರೆ. ಏನ್ ಮಾವ ಈ ರೀತಿ ಮಾತಾಡ್ತಿದ್ರಲ್ಲ, ನನ್ನಿಂದ ಅಂತೂ ಇರಕ್ ಆಗೋದಿಲ್ಲ. ಹೇಗೂ ನಾಳೆ ನಿಮ್ಗೆ ಅಕೌಂಟ್ ದುಡ್ಡು ಹಾಗೆ ವಾಪಸ್ ಸಿಗತ್ತಲ್ವಾ, ಅದರಲ್ಲಿ ಒಂದು ಒಳ್ಳೆ ಮನೆ ತೆಗೆದುಕೊಂಡ್ಬಿಡಿ. ಅವ್ರು ಎಷ್ಟೆಲ್ಲ ಆಡ್ಕೊಂಡು ಮಾತಾಡ್ತಿದಾರೆ ಗೊತ್ತಾ, ಅಂತವ್ರ ಬಾಯಿಗೆ ಬೀಗ ಹಾಕಬೇಕು. ಅವ್ರ ಮುಂದೆ ನಾವು ಅವ್ರಿಗಿಂತ ಭರ್ಜರಿ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಬೃಂದ ಹೇಳಿದಾಗ, ಇತ್ತ ಕಡೆ JP ಪಾಟೀಲ್ ಅವರು, ನೋಡು ಬೃಂದ, ನಿನ್ಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಬೇರೆ ಯಾರು ಬೇರೆ ಯಾರ್ದೂ ಮುಂದೆ ನಾವು ಮೆರಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗೆಲ್ಲ ಮಾಡೋದು ಬೇಡ. ನಮಗೆ ಒಂದು ಕಟ್ಟಬೇಕು ಮನೆ ಅಂತ ಬಂದ ದಿನ ಮತ್ತೆ ಸಂಪಾದನೆ ಮಾಡಿ ಕಟ್ಟಿದ್ರಾಯ್ತು, ಅದ್ರಲ್ಲಿ ಏನಿದೆ ಅಂತ ಹೇಳಿ JP ಹೇಳ್ತಾರ. ಅಷ್ಟರಲ್ಲಿ ಭಾರ್ಗವಿ ಬಂದು, ಏನೇ ಬೃಂದ ಏನ್ ಮಾತಾಡ್ತಿದ್ಯಾ ನೀನು? ಮಾವಂಗ್ ಸ್ವಲ್ಪ ನೆಮ್ಮದಿ ಬೇಡವಾ? ಈಗ ತಾನೇ ಆ ಕೇಸ್ ಮುಗ್ದು ಈಗ ತಾನೇ ಮನೆಗೆ ಬಂದಿದ್ದೀವಿ, ಆಲ್ರೆಡಿ ಮತ್ತೊಂದು ಕೇಸ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಯಾಕೆ ಈ ಮನೇಲಿ ನೆಮ್ಮದಿ ಆಗಿಲ್ವಾ? ಸುಮ್ಮನೆ ಮಾವನ ಗೋಳಿಕೋಬೇಡ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಭಾರ್ಗವಿ ಬೃಂದಾನ ಬೈದು ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ಬೃಂದ ಅಡುಗೆ ಮಾಡೋಕೆ ಕೂತಿದ್ದಾಗ ಈ ಕಡೆ ಬೃಂದ ಬರ್ತಾಳೆ. ನೋಡು, ನನ್ನ ಮಾವನ ಮುಂದೆ ಆ ರೀತಿ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೋಬೇಡ. ಅಪ್ಪ ನಮಗೆ ಸ್ಕೂಲ್ ಕಾಲೇಜ್ ಹೋಗೋದನ್ನ ಅಷ್ಟೇ ಕಲಿಸಿಲ್ಲ, ಖುಷಿ ಬಂದಾಗ ಹೆಗ್ದೆ, ದುಃಖ ಬಂದಾಗ ಕುಗ್ಗದೆ ಸಂಭಾಳಿಸ್ಕೊಂಡು ಹೋಗೋದನ್ನ ಕಲಿಸಿದ್ದಾರೆ. ಇದೇನು ನಮಗೆ ಹೊಸದಾಗಿಲ್ಲ ಅಲ್ವಾ? ಈ ಮನೆಯಲ್ಲಿ ನೆಮ್ಮದಿಯಾಗಿ ಆರಾಮಾಗಿದ್ದೀವಿ. ನೆಮ್ಮದಿ ಅನ್ನೋದು ಮುಖ್ಯವಾಗತ್ತಲ್ವ? ಯಾವಾಗಲೂ ಯಾಕೆ ದುಡ್ಡು 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 ಅಂತ ಹೇಳಿ ಹಣ ಅಂತಸ್ತಿನ ಬಗ್ಗೆ ನಿನ್ನ ಬಗ್ಗೆನೇ ಮಾತಾಡ್ತೀಯ? ಸ್ವಲ್ಪ ಸ್ವಾರ್ಥಿಯಾಗಿ ಯೋಚನೆ ಮಾಡೋದನ್ನ ಬಿಟ್ಟು ಮನೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಲಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಹೌದಮ್ಮ ಹೌದು, ಈ ಒಣಗೋಗಿರೋ ತರಕಾರಿ ತಿನ್ನೋ ಕರ್ಮ ನನಗೆ ಅದಕ್ಕೆ ಅಂತ ಬೃಂದ ಹೇಳ್ತಾರೆ. ಪ್ರತಿ ಅನ್ನದಾಗಳ ಮೇಲೂ ಕೂಡ ನಮ್ಮ ಹೆಸರು ಬರ್ದಿರ್ಬೇಕು ಅಂತ ಹೇಳ್ತಾರೆ. ಈ ಒಂದು ತರಕಾರಿ ಮೇಲೆ ನಿನ್ನ ಹೆಸರು ಬರ್ದಿದೆ ಅಂತ ಅನ್ಕೊಂಡು ತೃಪ್ತಿ ಪಡು ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಬೃಂದ ಮಾತ್ರ ಕೇಳೋದಕ್ಕೆ ರೆಡಿ ಇಲ್ಲ. ಇದರಿಂದ ರೆಬೆಲ್ ಆದಂತಹ ಭಾರ್ಗವಿ, ಮೊದಲು ಹೋಗಿ ಇದನ್ನ ಒಗ್ಗರಣೆಗೆ ಹಾಕು ಅಂತ ಹೇಳಿ ಬೈದು ಬೃಂದಾನ ಕಳಿಸ್ತಾರ. ಇತ್ತ ಕಡೆ JP ಪಾಟೀಲ್, ಅರ್ಜುನ ಹಾಗೆ ಭಾರ್ಗವಿ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ. ಬಿಕಾಸ್ ಫ್ರೀಸ್ ಆಗಿದ್ದಂತ ಅಕೌಂಟ್ ರಿಕವರ್ ಆಗ್ತದೆ. ಈ ಕಡೆ ರಿಕವರ್ ಆಯ್ತು, ಇನ್ನು ಲೈಫಲ್ಲಿ ಕೂಡ ಮತ್ತೆ ವಾಪಸ್ ಸೆಟಲ್ ಆಗಬಹುದು, ಆರಾಮಾಗಿ ನಮ್ಮ ಲೈಫನ್ನ ಲೀಡ್ ಮಾಡಬಹುದು ಅಂತ JP ಪಾಟೀಲ್ ಅನ್ಕೊಂಡಿರೋದಕ್ಕೆ ಮತ್ತೆ ಚಾಟಿ ಏಟನ್ನ ಬೇಯಿಸ್ತಿದ್ದಾರೆ. ಜಗನ್ ಮಾಡಿರ್ತಕ್ಕಂತ ಒಂದು ಸಾಲದ ಶೂಲಕ್ಕೆ ಇವತ್ತು JP ಪಾಟೀಲ್ ಅವರು ತಮ್ಮ ಇಡೀ ಅಕೌಂಟ್ನ ದುಡ್ಡನ್ನ ಬ್ಯಾಂಕ್ಗೆ ಒಪ್ಪಿಸಬೇಕಾಗಿದೆ. ಬ್ಯಾಂಕ್ ಅವರು ಅಲ್ಲಿಗೆ ಬಂದಿದೆ. ನೋಡಿ JP ಪಾಟೀಲ್ ಅವರೇ, ಇಷ್ಟು ದಿನ ತುಂಬಾ ಸಾಲ ಆಗಿದೆ, ಅದಕ್ಕೆ ನಾವು ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡನ್ನ ನಾವು ತಗೋಬೇಕಾಗತ್ತೆ. ಯಾವುದೇ ರೀತಿಯಲ್ಲೂ ಕೂಡ ನಿಮ್ಗೆ ದುಡ್ಡು ಸಿಗೋದಿಲ್ಲ, ಅದೆಲ್ಲವೂ ಕೂಡ ಬ್ಯಾಂಕ್ಗೆ ಹೋಗ್ಬಿಡತ್ತೆ, ನಿಮ್ಮ ಅಮೌಂಟ್ ನಿಮ್ಗೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ JP ಪಾಟೀಲ್ ಕೂಡ ಸರಿ ಆಯ್ತು ಅಂತ ಹೇಳಿ ಮನೆಗೆ ಬರ್ತಾರೆ. ನಿಜವಾಗ್ಲೂ ಅಕೌಂಟ್ ಫ್ರೀಸ್ ಆಗಿರೋದು ಸರಿ ಹೋಗುತ್ತೆ, ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಮತ್ತೆ ಈಗ ಆಗೋಯ್ತಲ್ಲ ಅಂತ ಶಕುಂತಲ್ ಅವರು ಹೇಳಿದಾಗ, ಪರವಾಗಿಲ್ಲ ಬಿಡಿ, ನನ್ನ ನಿಜವಾದ ಆಸ್ತಿ ಆಗಿರ್ತಕ್ಕಂಥ ನನ್ನ ಸುಸಿ ಅಂತಿರೋ ಮಗಳು ಹಾಗೆ ನನ್ನ ಮಗ ಅರ್ಜುನ್ ಇದ್ದಾರೆ, ಇದಕ್ಕಿಂತ ನಮಗೆ ಏನು ಬೇಕಾಗಿದೆ ಅಂತ ಹೇಳಿ ಇಲ್ಲಿ JP ಪಾಟೀಲ್ ಅವರು ಹೇಳ್ತಾರೆ. ನಿಜಕ್ಕೂ JP ಪಾಟೀಲ್ ಅವರ ಈ ಬದಲಾವಣೆಯನ್ನ ನೋಡಿದ್ರೆ ಭಾರ್ಗವಿಗೆ ಖುಷಿ ಆಗ್ತದೆ. ಹಾಗಾದ್ರೆ ಆ ಒಂದು ಬಂಗಲಿಯನ್ನ ತೆಗೆದುಕೊಳ್ಳೋದ್ರಲ್ಲಿ ಸೋಲ್ತಾಳ ಭಾರ್ಗವಿ. ಅಂದು ಚಾಲೆಂಜ್ ಮಾಡಿದ್ಲು ಭಾರ್ಗವಿ, ಮತ್ತೆ ಈ ಮನೆಯನ್ನ ಮಾವನ್ಗೆ ವಾಪಸ್ ಕೊಡಿಸ್ತೀನಿ ಅಂತ. ಹಾಗಿದ್ರೆ ಮತ್ತೆ ಬಂಗಲಿಯನ್ನ ವಾಪಸ್ ಕೊಡಿಸೋದಕ್ಕೆ ಇಲ್ಲಿ ಭಾರ್ಗವಿ ಮುಂದಾಗ್ತಾಳ. ಏನಾಗತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.